ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಗೋಬಿ ಪೆಪ್ಪರ್ ಫ್ರೈಯನ್ನು ತುಂಬಾನೇ ಈಸಿಯಾಗಿ, ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಫಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ನಾನು ಕಾಲಿಫ್ಲವರ್ ಅನ್ನು ಹಾಕೊಳ್ತಾ ಇದ್ದೀನಿ. ಸೊ ಅದನ್ನು ಬಿಡಿಸಿ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಬಿಸಿ ನೀರನ್ನು ಹಾಕ್ತಾ ಇದ್ದೀನಿ. ಸೊ ಬಿಸಿ ನೀರನ್ನು ಹಾಕಿ ಒಂದು 5 ಮಿನಿಟ್ಸ್ ಇವಾಗ ನಾವೀಗ ಬಿಟ್ಟರೆ ಸಾಕು. ಬಿಟ್ಟಾದ್ಮೇಲೆ ಯಾಕೆ ಅಂತ ಹೇಳಿದರೆ ಒಂದು ಸ್ವಲ್ಪ ಮೆತ್ತಗಾಗಿರುತ್ತೆ, ಜೊತೆಗೆ ಅದರಲ್ಲಿ ಹುಳುಗಳಿರುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅದು ಸ್ವಲ್ಪ ಅದರಲ್ಲಿ ಏನಾದ್ರು ಇನ್ ಕೇಸ್ ಹುಳುಗಳೇನಾರು ಇದ್ದರೆ ಹೊರಗಡೆ ಬರಲಿ ಅಂತ ಹೇಳಿ ಬಿಸಿ ನೀರನ್ನು ಹಾಕಿದ್ವಿ. ಸೊ ಇವಾಗ ನಾನು ಅದನ್ನು ನೀರಿರುವುದೆಲ್ಲ ಸೋದಿಸಿ ಇವಾಗ ನೋಡಿ ಕಂಪ್ಲೀಟಾಗಿ ಅದು ತಣ್ಣಗಾಗಿದೆ. ನೆಕ್ಸ್ಟ್ ಇವಾಗ ಒಂದು ಬೌಲಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟು, 1/4 ಕಪ್ ಅಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಅನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಇವಾಗ ಪೆಪ್ಪರ್. ಸೊ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ನೋಡ್ಕೊಂಡು ಹಾಕೊಳ್ತಾ ಬನ್ನಿ. ಸೊ ನಾನಿಲ್ಲಿ 1 ಕಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿ ಯಾವುದೇ ರೀತಿಯ ಗಂಟಿಲ್ಲದೆ ಈ ಒಂದು ಕನ್ಸಿಸ್ಟೆನ್ಸಿಗೆ ಇವಾಗ ಈ ರೀತಿ ಒಂದು ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ಮೂತ್ ಆಗಿದೆ, ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ನಾವು ಕಾಲಿಫ್ಲವರ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನ ಅದ್ರೊಳಗಡೆ ಹಾಕಿ ಈ ರೀತಿಯಾಗಿ ನೀವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಏನಾಗಬೇಕಂದ್ರೆ ನೀಟಾಗಿ ಅದು ಕೋಟ್ ಆಗಬೇಕು ಎಲ್ಲ ಕಡೆನೂ ನೀಟಾಗಿ ಆದ್ಮೇಲೆ ಅದು. ಸೊ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಸೊ ಅದರಲ್ಲಿ ಎಣ್ಣೆಯನ್ನು ಕಾಯೋಕೆ ಬಿಟ್ಬಿಡಿ. ಸೊ ನೆಕ್ಸ್ಟ್ ಎಣ್ಣೆ ಕಾದ್ಮೇಲೆ ಈ ರೀತಿ ಡೀಪ್ ಫ್ರೈ ಅನ್ನ ಮಾಡ್ಕೋಬೇಕು. ಸೊ ಒಂದೊಂದೇ ಆಗಿ ನೀವು ತೆಗೆದು ಬಿಡ್ತಾ ಬನ್ನಿ. ಸೊ ಡೀಪ್ ಫ್ರೈ ಆಗಬೇಕು. ಸೊ ಹಾಕಿದ ತಕ್ಷಣ ನೀವು ತಿರುವಾಕಕ್ಕೆ ಹೋಗ್ಬೇಡಿ, ಯಾಕೆ ಅಂತ ಹೇಳಿದ್ರೆ ಅದು ಅಲ್ಲಿ ಎಲ್ಲ ಜಾರಿಗೆ ಅಂಟ್ಕೊಂಡು ಎಲ್ಲ ಕಿತ್ತೋಗ್ಬಿಡುತ್ತೆ. ಸೊ 1-2-3 ಮಿನಿಟ್ ಬಿಟ್ಟು ಕಂಟಿನ್ಯೂಸ್ ಆಗಿ ನೀವು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ತಾ ಈ ರೀತಿ ನೀವು ಈಗ ತಿರುವಾಕೊಳ್ತಾನೆ ಇರಿ. ಸೊ ಅವಾಗ ಅದು ನೀಟಾಗಿ ಬೇಯೋಕ್ಕೆ ಈಸಿ ಆಗುತ್ತೆ. ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಅದನ್ನ ಫ್ರೈ ಮಾಡ್ಕೊಬೇಕು. ಸೊ ಆ ಒಂದು ಮೇಲೆ ನೋಡುವಾಗಲೇ ಗೊತ್ತಾಗುತ್ತೆ ಇದು ಕ್ರಿಸ್ಪಿ ಆಗಿದೆ ಆ್ಯಂಡ್ ಇದು ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಾವು ಒಂದು ಟಿಪ್ಪನ್ನು ನೋಡ್ಕೊಂಬರೋಣ ಬನ್ನಿ. ಅದನ್ನ ಎತ್ತಿಟ್ಕೊಂಡಿರೋಣ ಅಷ್ಟೊತ್ತಿಗೆ. ಇಲ್ಲಿ ನಾನು ಐಲೈನರ್ ಅನ್ನ ನಾನು ಕೋಮಿನ ತುದಿ ಏನಿದೆ ನೋಡಿ, ಹಲ್ಲುಗಳು ಅಂತ ಹೇಳ್ತೀವಲ್ವ, ಅದಕ್ಕೆ ಹಾಕೊಂಡಿದ್ದೀನಿ. ನೋಡಿ, ಒಂದು 3-4 ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಹಾಕೊಂಡು ಈ ರೀತಿ ಕಣ್ಣ ಹತ್ರ ಹೀಗೆ ನಾನು ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ನೋಡಿ, ಇದೇ ರೀತಿಯಾಗಿ ಇನ್ನೊಂದು ಸೈಡಿಂದ ಈ ರೀತಿ ಹಾಕೊಂಡು ಇನ್ನೊಂದು ಐಲೈನರ್ ಅನ್ನ ನೀವು ತೆಗೆದುಕೊಂಡು ಈ ರೀತಿ ಕಂಪ್ಲೀಟ್ ಆಗಿ ಅದನ್ನ ನೀವೇನು ಮಾರ್ಕ್ ಮಾಡ್ಕೊಂಡಿದ್ರೆ ಅದನ್ನ ಕ್ಲೋಸ್ ಮಾಡಿಬಿಡಿ. ಇವಾಗ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ. ಟಿಪ್ ಹೇಗನ್ನಿಸ್ತು? ಇಷ್ಟ ಆಯ್ತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನಾನು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ನೆಕ್ಸ್ಟ್ ಅದಾದಮೇಲೆ ಸೋಂಪು ಕಾಳು ಅಂತ ಹೇಳ್ತೀವಿ ನೋಡಿ, ಅದು. ಅದಾದಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಂದ್ಸಲ ಈ ರೀತಿ ಫ್ರೈ ಮಾಡ್ಕೊಂಡ್ರಾಯ್ತು. ಅದಾದಮೇಲೆ 1 ಕಪ್ ಅಷ್ಟು ನಾನಿಲ್ಲಿ ಆನಿಯನನ್ನು ಸೇರಿಸ್ಕೊಂಡಿದ್ದೀನಿ. ಜಿಂಜರ್ ಮತ್ತು ಗಾರ್ಲಿಕ್ ಎರಡನ್ನು ನಾನು ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಜಿಂಜರನ್ನು ಪೀಸಸ್ ಮಾಡಿ, ಗಾರ್ಲಿಕನ್ನು ನಾನು ಜಸ್ಟ್ ಈ ರೀತಿ ಕುಟ್ಟು ಈ ರೀತಿ ಒಲೆ ಮೇಲೆ ಹಾಕಿ ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಂಡ್ಮೇಲೆ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮನ್ನು ಹಾಕಿ ಹೈ ಫ್ಲೇಮಲ್ಲಿ ನೀವು ಈ ರೀತಿ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ತುಂಬ ಅದು ಬೇಯೋದು ಬೇಕಿಲ್ಲ. ಸೊ ಅದು ತುಂಬ ಕಂಪ್ಲೀಟಾಗಿ ಅಂತ ಕುಕ್ ಆಗಿಬಿಟ್ರೆ ಅದಷ್ಟು ನೀಟಾಗಿ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಲೈಟಾಗಿ ನೀವು ಈ ರೀತಿ ಕುಕ್ ಮಾಡ್ಕೊಂಡ್ರೆ ಓಕೆ. ಸೊ ಅವನ್ನ ನೆಕ್ಸ್ಟ್ ಅದಾದಮೇಲೆ ಅರಿಶಿನ ಪುಡಿ, ಜೀರಿಗೆ ಪುಡಿ, ಎಗೇನ್ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ಟೊಮ್ಯಾಟೊ ಸಾಸನ್ನು ಹಾಕಿ ಹೈ ಫ್ಲೇಮಲ್ಲಿ ಒಂದ್ಸಲ ನೀವು ಈ ರೀತಿ ಹಾಕ್ಕೊಂಬಿಡಿ. ಹಾಕ್ಕೊಳ್ತಾ ಇರ್ಬೇಕಾದ್ರೆ ಏನಾಗುತ್ತೆ ನೋಡಿ, ನಿಮಗೆ ಅಲ್ಲಿ ಗೊತ್ತಾಗ್ತಾ ಇದೆ ಸ್ವಲ್ಪ ಚೇಂಜಸ್ ಆಗ್ತಾ ಬರುತ್ತೆ ಅಲ್ವಾ. ಸೊ ಈ ರೀತಿ ಚೇಂಜಸ್ ಆದಮೇಲೆ ನೀವು ಮಾಡಿಟ್ಕೊಂಡಿರುವಂತಹ ಗೋಬಿ ಫ್ರೈ ಎಲ್ಲ ಪೂರ್ತಿ ಅದರಲ್ಲಿ ಹಾಕಿ ಕೊರಿಯಾಂಡರ್ ಲೀವ್ಸ್ ಇಂದ ನೀವು ಅದು ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿ ಈ ರೀತಿ ಅಗೇನ್ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ ಕಂಪ್ಲೀಟ್ ಆಗಿ ಇವಾಗ ರೆಡಿ ಆಗಿದೆ. ಸೊ ತುಂಬಾ ನಾನು ಹೇಳ್ದಾಗೇನೆ ಓವರ್ ಕುಕ್ ಮಾಡೋದು ಬೇಕಿಲ್ಲ. ನೋಡಿ ಇವಾಗ ರೆಡಿ ಆಗಿದೆ. ಟೇಸ್ಟಿಯಾಗಿ ಅಂಡ್ ಕ್ರಿಸ್ಪಿ ಆಗಿರುವಂತಹ ಗೋಬಿ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಖಂಡಿತವಾಗಿಯೂ ಇಷ್ಟ ಆಗುತ್ತೆ ಅಂಡ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.